ಬಂದಳು. ಅವನನ್ನು ಗಾರುಗೈಸಿದಳು. ಆಮೇಲೆ ಏನಾಯ್ತು? ನಂತರದಲ್ಲಿ ಇನ್ನೊಬ್ಬ ಯುದ್ಧ ಮಾಡುವುದಕ್ಕಾಗಿ ಬಂದ. ಆದರೆ ಭ್ರಮರ ಕುಂತಳೆ ಅವನಲ್ಲಿ ಯುದ್ಧವನ್ನ ಮಾಡಲಿಲ್ಲ. ಅದರ ಬದಲಾಗಿ ಅವನ ಮೋಹಕ ಸೌಂದರ್ಯಕ್ಕೆ ಮರುಳಾಗಿ ಅವನೊಟ್ಟಿಗೆ ಓಡಿ ಹೋಗ್ತಾನೆ. ಅಮ್ಮವನ ಮಂತ್ರಿಣಿ ಭ್ರಮಣ ಕುಂತಲಗಿ ಪರಿ ಬುದ್ಧಿ ಭ್ರಮಣೆಯಾಗಿ ಹೋಯಿತೆ ಆಗಿದ್ರೆ ಅಯ್ಯೋ ಅಯ್ಯೋ ಮನಗುಂದು ತಲಿ ಬೇಡಳು ವಿನಯರೊಡಗೂಡಿರುವ ಸತಿಯಳೋ ತಗುಲ ಮೋಷಕಿತ್ತೀಗಳಿವೆನು ಘನವನೇನು ನನ್ನ ಮಂತ್ರಿಣಿ ಎಂಬಂತ ಅತಿಯಾದ ವಿಶ್ವಾಸ ಅಲ್ವೇ ಅವಳಿಗೆ? ಅತಿಯಾದಂತ ಸ್ವಾತಂತ್ರ್ಯವನ್ನು ಕೊಟ್ಟವಳು. ಆದ್ರೆ ನನ್ನ ಆತ್ಮೀಯಳಂತ ಭ್ರಮರ ಕುಂತಲೇ ಈ ಪರಿಯಾಗಿ ನನ್ನ ಮೂಗನ್ನ ಕತ್ತರಿಸಿ ಕೈಯಲ್ಲಿ ಕನ್ನಡಿ ಕೊಟ್ಟು ಬಿಟ್ಲಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾಡ್ಲಿ ಏನ್ ಮಾಡ್ಲಿ? ನನ್ನ ಸ್ವಾಭಿಮಾನದ ವೃಕ್ಷವನ್ನೇ ಕತ್ತರಿಸಿ ಬಿಟ್ಲವಳು. ಇಲ್ಲ, ಬದುಕಲಾರೆ, ಮತ್ತೆ ಬದುಕಲಾರೆ ಎಂಬಂತ ವ್ಯಥೆ ಯಾಕಂತೆ ಇಷ್ಟೆಲ್ಲ ಮಾಡಿದ್ದು ಮಂತ್ರಿಣಿ ಭ್ರಮರ ಕುಂತಲೇ ಅಲ್ಲವೇ? ಮನದೊಳಗೆ ನಿಶ್ಚಯಿಸಿ ತಕ್ಷಣ ನಮ್ಮ ಇಡೀ ನಾಡಿನ ಮರ್ಯಾದೆಯನ್ನು ಮಾರಾಟ ಮಾಡಿದ್ದು ನಮ್ಮ ಮಂತ್ರಿಣಿ ಭ್ರಮರ ಕುಂತಲೇ. ಒಂದು ಮಂತ್ರಿ ಹೀಗೆ ಮಾಡಿದ್ದು ಅಂತಾದ್ರೆ ಆ ರಾಜ್ಯ ಸರ್ವನಾಶವಾಗಿ ಹೋಗ್ತದೆ. ಯಾವ ಕಾರಣಕ್ಕೂ ಈ ಮಂತ್ರಿಗಳನ್ನು ಬಿಡಬಾರದು. ಇಂಥ ಅಸಹಾಯಕ ಸ್ಥಿತಿಯಲ್ಲಿ ನನಗೆ ಸಹಾಯಕ್ಕೆ ಬರುವ ಒಬ್ಬ ಇದ್ದರೆ ತಾನೆ ಘೋರ ರೂಪಿ ದೇವಿ ಕೊಟ್ಟಂತ ವರಮಾಲಿಕೆ ಹಿಡಿದು ಅವನ ಧ್ಯಾನ ಮಾಡ್ತೇನೆ. ನಮ್ಮಲ್ಲೇ ಈ ರೀತಿಯಾಗಿ ಅಪೇಕ್ಷಿಸುತ್ತಾ ಇದ್ದೀವಿ. ಏನು ಕಾರಣ? ಏನು ಸೇವೆ ಆಗಬೇಕು? ಇಬ್ಬರು ಹುಡುಗರ ಆಕ್ರಮಣವಾಯಿತು. ನಾಳೆ ಯುದ್ಧಕ್ಕೆ ಮುಂದಾದೆ. ಆ ಕಾಲಕ್ಕೆ ಮಂತ್ರಿ ಅಂತ ಭ್ರಮರ ಕುಂತಲೇ ತಡೆಯಲು ತಾನಾಗುತ್ತೇನೆ ಎಂಬುದಾಗಿ ಹೇಳಿದ್ಲು. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ಹೋದ ಕಾಲಕ್ಕೆ ಒಬ್ಬನೊಟ್ಟಿಗೆ ಹೋರಾಟ ಮಾಡಿ ಗೆದ್ದಳು. ಆಮೇಲೆ ಹಾಗೆ ಇನ್ನೊಬ್ಬ ಹುಡುಗಟ್ಟಿಗೆ ಯುದ್ಧ ಮಾಡುವುದು ಬಿಟ್ಟು ಅವನ ಚೆಲುವಿಕೆಯಿಂದ ಕಂಡಂತ ಅವಳು ಮೋಹಕ್ಕೆ ಒಳಗಾಗಿ ಅವನೊಟ್ಟಿಗೆ ಓಡಿ ಹೋಗ್ತಾ ಇದ್ದಾಳೆ. ಆದ ಕಾರಣ ಓಡಿ ಹೋಗುತ್ತಿರುವಂತ ಅವಳಿಗೆ ಮೂಡಿಗೆ ಕೈ ಇಕ್ಕು
ನಿನ್ನನ್ನು ಒಂದು ಕ್ಷಣವೂ ಬದುಕುವುದಕ್ಕೆ ಅವಕಾಶ ಕೊಡಲಾರೆ. ನಿನ್ನ ಬೇಡಮ್ಮ ಬೇಡ. ಅವಳನ್ನು ಕೊಲ್ಲುವುದರ ಮೂಲಕವಾಗಿ ಆ ಪಾತಕಕ್ಕೆ ನೀವು ಕಾರಣಕರ್ತರಾಗಬಾರದು. ನಿಮ್ಮ ಕತ್ತಿ ಹೊಲಸಾಗಬಾರದಮ್ಮ. ಅವಳಿಗೆ ಒಂದು ಶಿಕ್ಷೆ ಕೊಡಿ. ನಾನು ಯುದ್ಧಕ್ಕೆ ಹೊರಟಾಗ ಇವಳು ಹೇಳಿದ್ಲು ಬೇಡ ಅಂತ. ಅವಳು ತಲೆ ಕತ್ತರಿಸ್ಲಿಕ್ಕೆ ಮುಂದಾದ್ರೆ ನೀನು ಹೇಳ್ತೀಯ ತಡೀರಿ ಅಂತ. ಏನು ಇಬ್ಬರದು ಹೊಂದಾಣಿಕೆ ರಾಜಕೀಯ ನಿಮ್ಮದು? ಇಲ್ಲಮ್ಮ ಇಲ್ಲ. ಆ? ಒಂದು ಮಂತ್ರಿನೇ ಈ ರೀತಿ ಮಾಡಿದ್ಲು ಅಂತಾದ್ರೆ ಆ ರಾಜ್ಯ ಉಳಿಲಿಕ್ಕುಂಟ. ಅವಳು ಸರಿ, ಶಿಕ್ಷಣವಾಗಿರಬೇಕು, ಅವಳು ಅನುಭವಿಸಬೇಕು, ಮಾಡಿದ ತಪ್ಪಿನ ಅರಿವು ಅವಳಿಗೆ ಆಗಬೇಕು. ಅವಳಿಗೆ ನೀನು ಹೇಳಿದ್ಯಲ್ಲ, ನೀವೆಲ್ಲ ಅವಳ ಮಾತು ಕೇಳಿ ಹಾಳಾಗಿಬಿಟ್ಟು ಅಂತ ಹೇಳಿದ್ದಲ್ವ ಅವಳು. ಹೌದೌದು. ಅವಳೊಟ್ಟಿಗೆ ಹೋಗಬೇಡಿ, ನನ್ನೊಟ್ಟಿಗೆ ಬಂದೆ ಅಂತ ಹೇಳಿದ್ದಲ್ವ. ಅವಳೊಟ್ಟಿಗೆ ಹೋದ್ರಲ್ಲ ಹಾಳಾಗ್ತಾರೆ ಅಂತ ಹೇಳಿದ್ದಲ್ವ. ದರಿದ್ರ ಹೆಣ್ಣೆ, ನಿನ್ನೊಟ್ಟಿಗೆ ಹೋದ್ರೆ ಉದ್ಧಾರ ಆಗ್ತಾರ ಮತ್ತೆ. ನಿನ್ನನ್ನು ಹೀಗೆ ಬಿಡ್ಲಿಕ್ಕಿಲ್ಲ, ಹೀಗೆ ಬಿಡ್ಲಿಕ್ಕಿಲ್ಲ. ಅವಳನ್ನ ಯಾವ ಕಾರಣಕ್ಕೂ ಹೀಗೆ ಬಿಡಬಾರದು. ಕೂತದು ಅವಳ ಕಾಲು ಕಟ್ಟು, ಅವಳ ಕೈ ಕಟ್ಟಿ, ಆಮೇಲೆ ಅವಳ ಕಣ್ಣು ಕಟ್ಟು, ಎಲ್ಲೂ ಕಟ್ಟಿ, ಕಾಲು ಕಟ್ಟಿ, ಕೈಯು ಕಟ್ಟಿ, ಕಣ್ಣು ಕಟ್ಟಿ, ಅವಳ ತಲೆ ಬೋಳಿಸು, ಸಗಣಿ ಕಟ್ಟೆ ಕಟ್ಟು, ಅಲ್ಲಿ ದೀಪ ಹಚ್ಚು, ಕತ್ತೆ ಮೇಲೆ ಕುಳ್ಳಿರಿಸಿಕೊಂಡು ನಮ್ಮ ರಾಜಬೀದಿಯಲ್ಲಿ ಅವಳನ್ನು ಎಳೆದೊಯ್ಯು. ನಗರದಲ್ಲಿ ಮೆರವಣಿಗೆ. ಹೌದು. ಆಮೇಲೆ ಕೊರಳಿಗೆ ಮತ್ತು ಸೊಂಟಕ್ಕೆ ಹಗ್ಗ ಹಾಕಿ ಅವಳನ್ನು ಎಳ್ಕೊಂಡು ಹೋಗ್ಬೇಕು. ತಲೆ ಎಳ್ಕೊಂಡು ಹೋಗುದು, ಆಲೆ ಕಾಲಿ ಕಟ್ಟೆಳಿಸುವುದು. ಆನೆ ಬೇಡ, ನೀನು ಹಾಗೆ ಇದ್ದೀಯ. ಹೌದು. ನೋಡು, ಅವಳ ಮೈ ಕೈಗೆ ರಕ್ತ ಸೋರಬೇಕು. ಅವಳ ಚೀತ್ಕಾರ ನನ್ನ ಹೃದಯಕ್ಕೆ ಆನಂದ. ಅವಳು ಕೂಗುತ್ತಾ ಕೂಗುತ್ತಾ ಸಾಯಬೇಕು. ಘೋರವಾದ ಅಡವೆಯಲ್ಲಿ ತೆಗೆದುಕೊಂಡು ಹೋಗಿ ಹಾಡು ಕೂಪಕ್ಕೆ ಅವಳ ಬಿಸಾಡು ಬಿಸಾಡು ಬಿಸಾಡು. ನಿಮ್ಮ ಶಿರೋ ಕಾರ್ಯ. ಅಮ್ಮನ ಆಜ್ಞೆಯಲ್ಲಿ ಕೇಳಿದ್ದೀಯಲ್ಲ. ಹೌದು. ಕಣ್ಣು ಕಟ್ಟು, ಕಣ್ಣು ಕಟ್ಟು, ಆಮೇಲೆ ತಲೆ ಬೋಳಿಸು. ಅದೆಲ್ಲ ಕಣ್ಣು ಕಟ್ಟು, ಅದೆಲ್ಲ ಕಣ್ಣು ಕಟ್ಟು, ಆ ಕಡೆ ತಗೊಂಡು ಬಿಡು ಅಂತ ಹೇಳಿದ್ದು. ಹೌದಾ? ನೋಡೋಣ ಏನೇನು ನೆನಪಾಗುತ್ತದ, ಏನೇನು ಮಾಡ್ಲಿಕ್ಕೆ ಸಾಧ್ಯ ಉಂಟ ಅಷ್ಟೆಲ್ಲವನ್ನು ಮಾಡಿ ಆಮೇಲೆ ಬಿಡ್ತೇನೆ. ವಿಕೃತ ಸಂತೋಷ ಯಾರು? ಹೌದಪ್ಪ. ಈಗ ನೀನು ಅವರು ಎಲ್ಲವರು ಒಟ್ಟಿಗೆ ಉಳಿದವರು. ಈಗ ನಾನು ಈಗಷ್ಟೇ ಬಂದವ, ಈಗ ಬೇಕು ಅಂತ ಕರೆಸಿಕೊಂಡದ್ದಲ್ಲ ಅಲ್ವಾ? ಗೊಂಡೋರಣ್ಣದ ಮಧ್ಯದಲ್ಲಿ ಹಾಡು ಬಾವಿಯಲ್ಲಿ ಇಲ್ಲಿ ನಿನ್ನ ರೋದಲ ಏನಿದ್ರು ಅರಣ್ಯ ರೋದಲ. ಕೇಳುವವರು ಯಾರು, ನೋಡುವವರು ಯಾರು, ಬದುಕುವುದು ಹೇಗೆ? ನೀನುಂಟು, ನಿನ್ನ ಬುದ್ಧಿ ಉಂಟು, ಆಲೋಚನೆ ಹರ ಹರ ಈ ದುಃಖವನ್ನು ದುಗುಡದಿಂದ ಯಾರೋಳಿದನು. ಹರ ಹರ ಈ ದುಃಖವನ್ನು ದುಗುಡದಿಂದ ಯಾರೋಳಿದನು. ಹೇಳಲಿ ಹಾಗೆ ಕಾಣಲಿ, ಹೇಳಲಿ ಹಾಗೆ ತಾಳಲಿ. ವಿಮಲ ಗುಣವನ್ನು ಕೇಳಿ ಬುಡುಗುತ್ತ ಕಮಲ ಮುಗಿಯನ್ನು ಕಂಡು ಎಲ್ಲೋ ಸ್ವರ ಕೇಳಿದಾಗ ಉಂಟು. ಎಲ್ಲದು ಈ ಕಾಡಿನಲ್ಲಿ ಮೋಹಿನಿ ಕಾಟು ಉಂಟೆ. ಸುಮ್ಮಳಿ ಇದು ಮತ್ತೆ ದುಃಖವ ತಣಿಸಿ ಕೇಳಿದರು ಕರಗಳ ಬಿಚ್ಚಿ ಮಮತೆಯಲ್ಲಿ. ನೀನು ಇಲ್ಲಿ ಇನ್ನು ಬದುಕಿದ್ರೆ ಪುಣ್ಯಾತ್ಮ. ನಾ ಬದುಕತ್ತಲ್ಲ, ಏಕಾಏಕಿ
ಅದಕ್ಕಾಗಿ ನೀನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ನಿನ್ನನ್ನು ಕರೆದುಕೊಂಡು ಹೊರಟಿರುವ ಸಂದರ್ಭ ಓರ್ವಾದ್ರೂ ರೂಪವಪ್ಪ ಹೌದು. ಬಪ್ಪೆಡ್ತಾ ಬಂದ ಅವನನ್ನ ಪ್ರತಿಭಟಿಸಿ ನಿಂತಾಗ ನಾವು ಬಿಟ್ಟಂತ ಶರಗಳನ್ನೆಲ್ಲ ನುಂಗುತ್ತನು. ಅವ ಯಾರು ಅವನು ಯಾರು ಅಂತ ಹೇಳ್ತೇನೆ. ಅವನ ಹೆಸರು ನೀವು ಹೇಳಿದ ಹಾಗೆ ಗೋರ ರೂಪಿ. ಅವನ ಹೆಸರು ಏನು ಅಂತಿಲ್ಲ, ಗೋರ ರೂಪಿ. ಹೆಸರು ಗೊರು. ಅವನು ಎಲ್ಲಿರ್ತಾನೆ ಅಂತ ಗೊತ್ತಾಗುದಿಲ್ಲ. ನಮ್ಮ ದೇವಿ ಶಶಿಪ್ರಭಾ ದೇವಿ ದೇವಿಯನ್ನು ಉಳಿಸಿಕೊಳ್ಳುವುದರ ಮೂಲಕವಾಗಿ ವಿಶೇಷವಾದಂತಹ ವರಹಮಾಲಿಕೆಯನ್ನು ಪಡೆದಿದ್ದಾಳೆ. ಅದರ ಜೊತೆಗೆ ಅದೃಶ್ಯಾಂಜನ ಮತ್ತು ಈ ಗೋರ ರೂಪಿಯ ಸಹಾಯವನ್ನು ಪಡೆದಿದ್ದಾಳೆ. ಅದಕ್ಕಾಗಿ ಅವಳನ್ನು ಆ ವರಹಮಾಲಿಕೆಯನ್ನು ಹಿಡಿದು ಗೋರ ರೂಪಿಯಿಂದ ಕರೆದ್ರೆ ಸಾಕು, ಎಲ್ಲಿದ್ರು ಬಂದ್ಬಿಡ್ತಾರೆ. ಬೇರೆ ಬರ್ತಾರೆ. ಬಂದು ಅವಳಿಗೆ ಸಹಾಯ ಮಾಡ್ತಾರೆ. ಅವನನ್ನು ಎದುರಿಸುವುದಕ್ಕೆ ನಿಮ್ಮಿಂದ ಅಸಾಧ್ಯ. ಇಷ್ಟೇ ಅಲ್ಲ, ಅವಳ ಪರಾಕ್ರಮ ಸಾಮಾನ್ಯವಾದದ್ದಲ್ಲ. ಅರ್ಥ ಆಗಿದೆ. ಅವಳು ಎದುರಿಗೆ ಹೋಗಿ ನೀವು ಯುದ್ಧವನ್ನು ಮಾಡುವುದಕ್ಕೆ ಮುಂದಾದ್ರೆ ನಿಮ್ಮ ಅರ್ಧ ಶಕ್ತಿಯನ್ನು ಪಡೆದುಕೊಳ್ಳುವಂತಹ ಶಕ್ತಿ ಅವಳು ಧರಿಸಿರುವಂತಹ ಹಾರದಿಂದ, ವರಹಮಾಲಿಕೆಯಿಂದ. ಆದ್ರೂ ಒಂದು ಹೇಗಾದ್ರೂ ಮಾಡಿ ಜಯವನ್ನು ಸಂಪಾದಿಸಬೇಕೆನ್ನುವಂತ ತೀರ್ಮಾನದಲ್ಲಿ ನಾನಿದ್ದವ. ಹಾಗಿದ್ರೆ ನಮ್ಮಿಂದ ಅದು ಸಾಧ್ಯವಾಗದೇ ಇರುವಂತ ಮಾತ. ಸಾಧ್ಯ ಆಗ್ಬೇಕು ಅಂತ ಅದ್ರ ಮೊದಲು ಆ ಹಾರವನ್ನು ಅಪಹರಿಸಬೇಕು. ಎಂತ ಮಾತು ಅಂತ ಆಡ್ತಿ. ಯಾವತ್ತೂ ಅವರ ಕೊರಳಲ್ಲಿರುವಂತ ಹಾರ ಅವಳ ಎದುರುಗಡೆಯಲ್ಲಿ ಹೋದಿರುವಂತಾದ್ರೆ ನಮ್ಮ ಅರ್ಧ ಶಕ್ತಿಯನ್ನು ಅವಳು ಸೆಳೆದುಕೊಳ್ತಾಳೆ. ಆ ಹಾರವನ್ನು ಅವಳು ಕೈ ತಪ್ಪಿಸಬೇಕ ಬೇಡುವ? ಅದಕ್ಕೂ ಉಂಟು ನನ್ನಲ್ಲಿ ಏನು ಇರುವುದು ಅಂಜನ ನನ್ನಲ್ಲಿ. ಅಂಜನ ವಿಶೇಷವಾದಂತಹ ಅಂಜನ ಹೇಳಿದ್ನಲ್ಲ, ದೇವಿಯಿಂದ ಬರೆದಂತಹ ಒಂದು ವಿಶೇಷವಾದ ವರವನ್ನು. ಯಾವುದು? ಅದೃಶ್ಯಾಂಜನ ಅಂತ. ಅಮೃತಾಂಜನ. ಅದು ಕೆಲವು ಅಂಜನಗಳನ್ನು ಹಚ್ಚಿಕೊಂಡ್ರೆ ಅಲ್ಲಲ್ಲಿ ನೋವು ಮಾಯವಾಗ್ತದೆ. ಇದು ಹಚ್ಚಿಕೊಂಡವರೇ ಮಾಯವಾಗಿ ಬಿಡ್ತಾರೆ. ಹೌದಾ? ಹೌದು. ಅಂದ್ರೆ ಇದು ತಲೆನೋವಿಗೆ ರಾಮಬಾಣ ಅಲ್ಲ. ಇದು ಕೆಲವೆಲ್ಲ ಹಚ್ಚಿಕೊಂಡ್ರೆ ಅಲ್ಲಿದ್ದದ್ದು ಮಾತ್ರ ಮಾಯವಾಗ್ತಾ ಹೋಗ್ತದೆ, ನೋವು ಮಾಯ ಆಗುದಿಲ್ಲ. ಅಲ್ಲಿದ್ದದ್ದು ಮಾಯ ಆಗ್ತದೆ. ಇದು ಹಾಗಲ್ಲ, ನಾವೇ ಮಾಯವಾಗಿ ಬಿಡ್ತೇವೆ. ಆದ್ರೂ ನಿನ್ನ ಮಾತಿನ ಮೇಲೆ ಒಂದು ಭರವಸೆ ಬೇಕಾ ಬೇಡುವ? ಅವಳು ನನಗೆ ಯುದ್ಧಕ್ಕೆ ಕಳಿಸಿಕೊಡುವಾಗ ಅಪಾಯವಾದರೆ ಎನ್ನುವ ಕಾರಣಕ್ಕಾಗಿ ಯಾರಿಗೂ ಕೊಡುದಿಲ್ಲ. ಅವಳು ಕೊಡ್ತೇನೆ ಅಂತ ಹೇಳುದು ಬಿಟ್ಟರೆ ಅವಳು ಕೈಯಿಂದ ಏನೂ ಕೊಡುದಿಲ್ಲ ಅವಳು. ಹೌದಾ? ಹೌದು, ಇದು ಪಡ್ಕೊಂಡದ್ದು ಕೊಟ್ಟದ್ದೇ ನನ್ನ ಕೈಗೆ. ಆದ್ರೆ ನಮಗೊಂದು ಯೋಗ ಉಂಟು ಪಡೆಯುವುದು. ಹೌದೌದು. ಈ ಅಂಜನ ಜುಮ್ ಆಯ್ತು, ಕಾಣುದಿಲ್ಲ. ಸ್ವಲ್ಪ ಅಲ್ಲ ಹಚ್ಕೊಂಡು ನೋಡ್ಲ. ನನಗೆ ಅನುಮಾನ ಉಂಟು. ನಾ ಹಚ್ಕೊಂಡು ನೋಡ್ತಾ ಒಂದು ಪ್ರಯೋಗ ಮಾಡುವ. ಅನುಮಾನ ಪೆತ್ತರೋಗ. ನನಗೆ ಗೊತ್ತಿತ್ತು ನೀ ದೊಡ್ಡ ಮಾಟಗಾತಿ ಅಂತ. ಅಣ್ಣ ಇಲ್ಲೇ ಇದ್ದೇನೆ, ಎಲ್ಲೂ ಹೋಗ್ಲಿಲ್ಲ. ಮೇಲಿನಿಂದ ಸ್ವರ ಅಲ್ಲ, ಪಕ್ಕದಲ್ಲೇ ಬರ್ತಾವು. ಎಲ್ಲೂ ಇಲ್ಲ ಅಣ್ಣ. ತಡೆ ವರ್ಷಕ್ಕೂ ಬರ್ತದೆ. ಮೋಸ ಮಾಡಲಿಲ್ಲ ಅಂತ ಇವಳ ಮಾತು ನಂಬಿಕೆಗೆ ಅರ್ಹವಾದದ್ದೇನುವುದು ಅರ್ಥ ಆಯ್ತು. ಹಾಗಾದ್ರೆ ನಾವು ಜಯವನ್ನು ಸಂಪಾದಿಸಬೇಕು ಅಂತಾದ್ರೆ ನೀವೊಂದು ಕೆಲಸ ಮಾಡಿ. ನಾನು ಹಾಗಿದ್ರೆ ಅವಳಲ್ಲಿಗೆ ಹೋಗಬೇಕಾದಂತಹ ಮಾರ್ಗ ಯಾವುದು? ಎಷ್ಟೊತ್ತಿಗೆ ಹೋಗಬೇಕು? ಯಾಕೆ ನೀವು ಇಂತಹ ಅನ್ಯವನ್ನು ಪಡೆದಿದ್ರು ಸಹಿತವಾಗಿ ವರಹಮಾಲಿಕೆಯನ್ನು ಧರಿಸಿದ ಮಗ ನೀವು ಅವಳಿಗೆ ಹೋದೆ ಅಂತಾದ್ರೆ ಅವಳಿಗೆ ಗೊತ್ತಾಗ್ತದೆ. ಹಾಗಾಗಿ ಅವಳಿಗೆ ಒಂದು ಕೆಟ್ಟ ಅಭ್ಯಾಸ. ಯಾವುದು? ಮಧ್ಯಾಹ್ನ ಊಟ ಆದ್ಮೇಲೆ ಅವಳು ಸರಿ ಮಲಗಿ ನಿದ್ರೆ ಮಾಡ್ತಾಳೆ. ಮನೆಗೆ ಮತ್ತೆ ಮಾಟ ಮಾಡ್ಬೇಕು ಅಂತಿಲ್ಲ. ದಿವಾಣಿ ನಿಷೇಧ. ಅದರಲ್ಲಿಯೂ ಸ್ತ್ರೀ ಆದವಳು. ಹಾಗೆ ನಿದ್ರೆ ಮಾಡುವಾಗ ಅವಳು ಹಗಲಾಗ್ಲಿ ರಾತ್ರಿ ಆಗಲಿ ನಿದ್ರೆ ಮಾಡುವಾಗ ಹಾರವನ್ನು ತೆಗೆದಿರ್ತಾಳೆ. ಆ ಹಾರವನ್ನು ತೆಗೆದಿರಿಸಿರುವಂತಹ ಸಮಯದಲ್ಲಿ ನೀನಲ್ಲಿ ಅವರಿಗೆ ಪ್ರವೇಶಿಸಿ ಹಾರವನ್ನು ಅಪಹಾರ ಮಾಡಿದಂತಾದ್ರೆ ಹಲ್ಲು ಕಿತ್ತ ಹಾವಿನ ಹಾಗೆ. ಹೌದಾ? ಹಾಗಿದ್ರೆ ಅನುಕೂಲ ಆಯ್ತು. ನೀನು ಹೇಳಿದ ಹಾಗೆ ಸರಿಯಾದ ಸಮಯಕ್ಕೆ ಅಲ್ಲಿ ಹೋಗಿ ಆ ಹಾರವನ್ನು ಪಡೆದುಕೊಂಡು ಅವಳನ್ನು ನಾನು ಜಯಶೀಲನಾಗಿ ಬರ್ತೇನೆ. ಅಲ್ಲಿವರೆಗೆ ನಾ ಎಂತ ಮಾಡುದು? ತಮ್ಮ, ನಿನ್ನ ಅತ್ತಿಗೆಯನ್ನು ನೋಡಿಕೊಳ್ಳುವ ಸಂಪೂರ್ಣ ಹೊಣೆಗಾರಿಕೆ ಆಗ್ಲಿಲ್ಲ ಅಂತ ಹೇಳ್ತೀರ. ಆ ಶಬ್ದ ಬಂದ್ರೆ ಮೊದಲಲ್ಲ, ಈಗ ಇನ್ನು ಮುಂದೆ ಆಗ್ಲಿಕ್ಕಿರು. ನೀನು ರಕ್ಷಣೆ ಮಾಡ್ಕೊಂಡಿರ್ಬೇಕು ಅಂತ ಹೇಳಿ ಆದಷ್ಟು ಬೇಗ ಹೋಗಿ ಬರ್ತೇನೆ. ಯಾಕೆ ಸುಮ್ಮನೆ ಅಮ್ಮ, ನೀವು ಯೋಚನೆ ಮಾಡುದು ಬೇಡ. ನೀನು ಒಟ್ಟಾಗಿ ಬಂದವರು, ಒಟ್ಟಾಗಿ ಹುಡುಕ್ತಾ ಇದ್ದವರು. ವಧು ಅನ್ವೇಷಣೆ ಜೊತೆಗೆ ನಾವು ದಿಗ್ವಿಜಯ ಆಕಾಂಕ್ಷಿಯಾಗಿ ಬಂದವರು. ಹೋರಾಟದಲ್ಲಿ ಜಯವನ್ನು ಸಂಪಾದಿಸಿಕೊಳ್ಬೇಕು. ವಧು ಅನ್ವೇಷಣೆ ನನ್ನಿಂದ ಆಗಿದೆ, ನಿನಗೂ ಆಗ್ಲಿಲ್ಲ ಅಂತ ತಿಳಿಯುವುದು ಬೇಡ. ಆ ಹುಡುಕುವಲ್ಲಿ ನೋಡಿದ್ರೆ ನಮ್ಮಲ್ಲಿ ಇರುವುದೇ ಬರೀ ನೀ ಯೋಚನೆ ಮಾಡುದು ಬೇಡ. ಮೊದಲು ನಿನ್ನೊಟ್ಟಿಗೆ ಯುದ್ಧಕ್ಕೆ ಬಂದಲ್ಲ ಅವಳೇ ನಿಂಗೆ ಅದಕ್ಕೆ ಬೇಗ ಹೋಗಿ ಬಂದ. ಸರಸದುಳು ಒಡ್ಡೋಲಗದ ವಿಸ್ತರವ ಕಾಡುತ್ತ ಮುಂದೆ ಗಮಿಸಲು ಹರುಷಮುಖಿ
ಶಯನಿಸಿದ ಮಂಚವ ಕಂಡ ಆ ಕ್ಷಣದಿ ಅರಳಿದುವೆ ಸಮಯ ಬಲ ಕರೆದುದು ಬಂಬುದಕ್ಕೆ ಬಲ ಇರದು ಅರಳಿದುವೆ ಸಮಯ ಬಲ ಕರೆದುದು ಬಂಬುದಕ್ಕೆ ಬಲ ಅರಳಿದುವೆ ಸಮಯ ಬಲ ಅರಳಿದುವೆ ಸಮಯ ಬಲ ತೊರೆದುದು ಬಂಬುದಕ್ಕೆ ಬಲ ವರಗಮಾಲೆ ಧರಿಸಲಿಲ್ಲ ವರಗಮಾಲೆ ಧರಿಸಲಿಲ್ಲ ಬರಿದೆ ಹೊರಗಿಗಳು ಸುಳ್ಳಲ್ಲ ವರಗಮಾಲೆ ಧರಿಸಲಿಲ್ಲ ವರಗಮಾಲೆ ಧರಿಸಲಿಲ್ಲ ಬರಿದೆ ಹೊರಗಿಗಳು ಸುಳ್ಳಲ್ಲ ಅರರೆಗಿದುವೆ ಸಮಯ ಬಲ ದೊರೆತುದು ಬಂದುದಕ್ಕೆ ಬಲ ವರಗಮಾಲೆ ಧರಿಸಲಿಲ್ಲ ಬರಿದೆ ಹೊರಗಿಗಳು ಸುಳ್ಳಲ್ಲ ವರಗಮಾಲೆ ಧರಿಸಲಿಲ್ಲ ಬರಿದೆ ಹೊರಗಿಗಳು ಸುಳ್ಳಲ್ಲ ವರಗಮಾಲೆ ಧರಿಸಲಿಲ್ಲ ಬರಿದೆ ಹೊರಗಿಗಳು ಸುಳ್ಳಲ್ಲ ಅರರೇ ಅರರೇ ಅರರೆಗಿದುವೆ ಸಮಯ ಬಲ ವರಗಮಾಲೆ ಧರಿಸಲಿಲ್ಲ ಬರಿದೆ ಹೊರಗಿಗಳು ಸುಳ್ಳಲ್ಲ ಮಾಲೆ ಇವುದು ಮಂಚಕರದ ಮೇಲೆ ಇದುವೆ ಏನು ಬೇದ ಮಾಲೆ ಇವುದು ಮಂಚಕರದ ಮಾಲೆ ಇವುದು ಮಂಚಕರದ ಮೇಲೆ ಇದುವೆ ಏನು ಬೇದ ಶೀಲಲಾಮ ಗೈದನಿಂದು ಪಾಲಿಸಲ್ಗೆ ನಮ್ಮನೆಂದು ಶೀಲಲಾಮ ಗೈದನಿಂದು ಶೀಲಲಾಮ ಗೈದನಿಂದು ಪಾಲಿಸಲ್ಗೆ ನಮ್ಮನೆಂದು ಮಾನೆಗೆವುದು ಮಂಚಕರದ ಮೇಲೆ ಇದುವೆ ಏನು ಬೇದ ಶೀಲಲಾಮ ಗೈದನಿಂದು ಪಾಲಿಸಲ್ಗೆ ನಮ್ಮನೆಂದು ಶೀಲಲಾಮ ಗೈದನಿಂದು ಪಾಲಿಸಲ್ಗೆ ನಮ್ಮನೆಂದು ಅದರೆಗಿದುವೆ ಸಮಯ ಬಲ ದೊರೆತುದು ಬಂದುದಕ್ಕೆ ಫಲ ಸಮಯ ಬಲ ಬಂದುದು ಫಲ ಸಮಯ ಬಲ ಬಂದುದು ಫಲ
ಮಾಲೆ ತೆಗೆದು ಧರಿಸುವೆನು ಆಮೇಲೆ ಜಗಿಸುವ ಹೊರಗ ಮಾಲೆ ತೆಗೆದು ಧರಿಸುವೆನು ಆಮೇಲೆ ಮುಗುದೆ ಏನ ಮಾಡ್ಬೇಳೆಂದು ನಗುತ ನೋಡ್ಬೇ ಬರೆಯೋಳಿದ್ದು ಮಾಡ್ಬೇಳೆಂದು ನಗುತ 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 ನೋಡ್ಬೇ ಮರೆಯೋಳಿಂದು ಅರರೆಗಿದುವೆ ಸಮಯ ಬಲ ಹೊರೆತುದು ಬಂದುದಕ್ಕೆ ಬಲ ಹೊರಗ ಮಾಲೆ ಧರಿಸಲಿಲ್ಲ ಬರಿದೆ ಹೊರಗಿಗಳು ಸುಳ್ಳಲ್ಲ ಇದುವೇ ಸಮಯ ಬಲ 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 ಅರರೆಗಿದುವೆ ಸಮಯ ಬಲ ದೊರೆತುವುದು ಬಂದುದಕ್ಕೆ ಬಲ ಬರಿದೆ ಹೊರಗೆ ಹೇಳು ಸುಳ್ಳಲ್ಲ ಅರರೆ 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 ಅರರೆಗಿದುವೆ ಸಮಯ ಬಲ ದೊರೆತುವುದು ಬಂದುದಕ್ಕೆ ಬಲ ಅರರೆ ಇದುವೇ ಸಮಯ ಬಲ. ಸರಿಯಾದ ಸಂದರ್ಭಕ್ಕೆ ಆಲೋಚನೆ ಮಾಡಿ ವ್ಯವಹರಿಸಿದ ಪರಿಣಾಮವಾಗಿ ನಾನು ಎಣಿಸಿಕೊಂಡಿರುವಂತಹ ಕಾರ್ಯ ಪರಿಪೂರ್ಣವಾಯಿತೆನ್ನುವುದಕ್ಕೆ ಅನುಮಾನವೇ ಇಲ್ಲ. ವರಹ ಮಾಲೆ ಧರಿಸಲಿಲ್ಲ, ಮಂಚದ ಕರದಲ್ಲಿ ತೆಗೆದು ಬದಿಗಿರಿಸಿದ್ದಾಳೆ. ಹಾಯಾದ ನಿದ್ದೆ, ಇದು ನಮಗನುಕೂಲ. ಅವಳು ಹೇಳಿರುವಂಥ ಮಾತಿನ ಪ್ರಕಾರವಾಗಿ ಅದೃಶ್ಯಾಂಜನವನ್ನು ಧರಿಸಿ ನೇರವಾಗಿ ಕೋಣೆಯ ಪ್ರವೇಶವನ್ನು ಮಾಡಿದೆ. ಹಾರೈಹುದು ಸುಳ್ಳಲ್ಲ, ಹೌದು ಜಗಜಗಿಸುವ ವರಹ ಮಾಲೆ. ಮಾಲೆ ಇದನ್ನು ನಾನು ಧರಿಸಿದ್ನ ಅರ್ಧ ಶಕ್ತಿ ನಮಗೆ ಬರುವುದಿಲ್ವಾ? ನಮ್ಮ ಶಕ್ತಿ ಸೆಳೆಯುವುದಿರ್ಲಿ, ಅವಳಿಗಿದ್ದ ಅರ್ಧ ಶಕ್ತಿಯನ್ನು ನಾವು ಸೆಳ್ಕೊಳ್ಳುವುದಿಲ್ವಾ? ಅದಕ್ಕಾಗಿ ನಿದ್ರಾ ವನಿತೆಯನ್ನ ಒಳಗೂಡಿ ವಿಹರಿಸುತ್ತಿರುವಂತ ಅವಳ ನಿದ್ರೆಗೆ ಭಂಗ ಬರದ ಹಾಗೆ, ಅವಳ ಪರಿವಿಗೆ ಬಾರದ ಹಾಗೆ ಆ ವರಹ ಮಾಲೆಯನ್ನ ಪಡೆದು ಸ್ವಲ್ಪ ಮರೆಯಾಗಿ ನಿಲ್ತೇನೆ. ಅವಳ ಅವಸ್ಥೆ ನೋಡಿ ಮುನ್ನಡಿತೆ. ಇದ್ದ ಶಶಿಪ್ರಭೆ ನಿದ್ರೆಯಿಂದೆದ್ದು ಬೇಗ, ಇದ್ದ ಶಶಿಪ್ರಭೆ ನಿದ್ರೆಯಿಂದೆದ್ದು ಬೇಗ, ಹಸ್ತದೊಳು ತಡವರಿದೆ ಸರವಿಲ್ಲದಾಗ, ಪುಡುಪುಡುಕಿ ನೋಡಿದರು ಪುಡುಪುಡುಕಿ ನೋಡಿದರು ಸರ ಕಾಣದಿರಲು, ಗಡಿ ಬಿಡಿಸಿ ಗಡಿ ಬಿಡಿಸಿ ಗಡಿ ಬಿಡಿಸಿ ಮೂರ್ಛೆ ಬಿದ್ದಿದ್ದು ಮರುಗಿದಳು. ಆರಗೈ ಸೇರಿತೋ ಬಂಗಾರ ಹಾರವು, ಆರಗೈ
ಚೋರರೈದರು ಹರನ ಸತಿಯ ಕರುಣದಿಂದ ತಲೆಯ ಮೇಲಕ್ಕೆ ಹರನ ಸತಿಯ ಕರುಣೆಯಿಂದ ತಲೆಯ ಮೇಲಕ್ಕೆ ಅರಸಿಯನಿಸಿ ಮೆರೆಸಿದಂತ ಹೊರಗ ಮಾಲಿಗೆ ಅರಸಿಯನಿಸಿ ಮೆರೆಸಿದಂತ ಹೊರಗ ಮಾಲಿಗೆ ಬಂದುದೆಲ್ಲ ಬರಲಿ ಹಾರವೊಂದು ದೊರಗಲಿಯೇ ಬಂದುದೆಲ್ಲ ಬರಲಿ ಹಾರವೊಂದು ದೊರಗಲಿ ಎಂದು ಬುಡುಗಿ ಬರದೆ ನೊಂದಣಿ ಬರೆ ಎಂದು ಬುಡುಗಿ ಬರದೆ ನೊಂದಣಿ ಬರೆ ಆರು ಕೈ ಸೇರಿದ ಬಂಗಾರ ಹಾರವೋ ಮಲಗುವ ಮೊದಲು ನಾನೇ ಅಲ್ವೇ ನನ್ನ ವರಮಾಲಿಕೆಯನ್ನು ಮಂಚದ ತನಕ್ಕಿಟ್ಟವಳು. ಆದರೆ ಮತ್ತೆ ಎಚ್ಚೆದ್ದು ನೋಡಿದರೆ ಹಾರ ಕಾಣುತ್ತಿಲ್ಲ. ಎಲ್ಲ ಕಡೆಯಲ್ಲೂ ಹುಡುಕಿದೆ, ಎಲ್ಲ ಹುಡುಕಿದರೂ ಹಾರ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯಿತು ಆಗಿದೆ, ಎಲ್ಲಿ ಸೇರಿತ್ತು? ಬಹುಶಃ ನನ್ನ ಗಮನಕ್ಕೂ ಬಾರದೆ ಯಾರೋ ಬಂದು ಚೋರರಂತೆ ಒಯ್ದರು ಹೇಗೆ, ಅಥವಾ ಚೋರರೇ ಬಂದು ಒಯ್ದರು ಹೇಗೆ? ಏನು ಅವಸ್ಥೆ ಇದು? ನಾನು ಈ ಧರೆಯಲ್ಲಿ ಅರಸಿಯಾಗಿ ಮೆರೆದಕ್ಕೆ ಕಾರಣ ಯಾವುದು? ಈ ಹಾರವೇ ಕಾರಣ ತಾನೆ. ಆ ಶಿವನರಸಿ ಮೆಚ್ಚಿಕೊಟ್ಟಂತ ಹಾರದ ಪರಿಣಾಮವಾಗಿ ಸ್ತ್ರೀ ಮಲಯಾಳವನ್ನು ಕಟ್ಟಿದೆ, ಅರಸಿ ಅಂತ ಕರೆಸಿಕೊಂಡೆ ನಾನು. ಆದರೆ ಈಗ ಹಾರವೇ ಇಲ್ಲ ಅಂತಾದ ಮೇಲೆ ನನ್ನ ಅಸ್ತಿತ್ವಕ್ಕೆ ಬೆಲೆ ಇಲ್ಲ ಅಂತ ಆಗ್ತದೆ ಅಲ್ವೇ? ಇಲ್ಲ, ಬಂದುದೆಲ್ಲ ಬರಲಿ, ಹಾರ ಒಂದು ಕೈಗೆ ಸಿಗಲಿ. ಶಿವನೇ ಅಲ್ಲ, ಮೃತ್ಯುಂಜಯನೇ ಅಲ್ಲ, ಶಿವೇ ಶಿವೇ ಶಿವೇ. ಹರನೇ ಶಂಭುವೆ ಪಾರ್ವತಿ ವರನೇ ಹರನೇ ಶಂಭುವೆ ಪಾರ್ವತಿ ವರನೇ ಮುಂದಿನ ಹೆಂಗತಿ ಹೊರಗದ ಮಾಲೆಯ ಗರವದಿ ಮೆರೆದೆ ಗುಣಾಮಿದಯದಿ ತುಂಗ ಬಲಾಟಿತ ಗುಂಜಿವೆಯ ಹಂಗವ ಪಡಿಸಿದೆ ನಿಶ್ಚಯ ತುಂಗ ಬಲಾಟಿತ ಗುಂಜಿವೆಯ ಹಂಗವ ಪಡಿಸಿದೆ ನಿಶ್ಚಯ ಹಿಂಗಿದ್ದೆ ಶೌರ್ಯಗಳೆಲ್ಲವೂ ಕಂಗೊಳಿಸದೆ ಸಗವೋ ಹರನೇ ಶಂಭುವೆ ಪಾರ್ವತಿ ವರನೇ ಮುಂದೆನ ಏರ್ಗತಿ ಶಿವನೇ ಶಂಭವೇ, ಇಂಥ ಗತಿ ಯಾಕೆ ನನಗೆ? ಯಾವ ತಪ್ಪಿಗಾಗಿ ಶಿಕ್ಷೆ, ಯಾವ ಪಾಪಕ್ಕಾಗಿ ಪ್ರಾಯಶ್ಚಿತ? ನಾನಾಗಿ ಯಾರ ಮೇಲೂ ಯುದ್ಧವನ್ನು ಸಾರಿದ್ದಿಲ್ಲ, ನಾನಾಗಿ ಯಾರಿಗೂ ಅನ್ಯಾಯವನ್ನು ಮಾಡಿದ್ದಿಲ್ಲ. ಆದರೆ ಈ ಸ್ಥಿತಿ ಬಂತು. ತಪ್ಪೆಲ್ಲ ನನ್ನದೇ. ಇಬ್ಬರು ಹುಡುಗರ ಆಕ್ರಮಣವಾಗಿದೆ ಅಂತ ಗೊತ್ತಾದ ಬಳಿಕ ನಾನು ಹೋಗುವುದನ್ನು ಬಿಟ್ಟು ಮಧ್ಯಾಹ್ನ ಹೊತ್ತು ನಾನು ನಿದ್ರೆಗೆ ಜಾರಿದ್ನಲ್ಲ, ಇದು ನಾ ಮಾಡಿದ ತಪ್ಪು. ಮಂತ್ರಿಣಿಯನ್ನು ಭಂಗಿಸಿದೆ, ನಾನು ಶಿಕ್ಷಿಸಿದೆ, ಇದು ನಾ ಮಾಡಿದ ತಪ್ಪು. ಕೊಟ್ಟ ಅದೃಶ್ಯಾಂಜನವನ್ನು ಮತ್ತೆ ಮರಳಿ ಪಡೆಯದೆ ಹೋದೆ, ಇದು ನಾ ಮಾಡಿದ ತಪ್ಪು. ಅತಿಯಾದ ವಿಶ್ವಾಸದಿಂದ ನಾನೇ ಯುದ್ಧಕ್ಕೆ ಹೆಜ್ಜೆ ಇಟ್ಟು ಹೋಗಬೇಕಾಗಿತ್ತು, ಹಾಗೆ ಹೋಗದೇ ಇರುವುದು ನಾ ಮಾಡಿದ ತಪ್ಪು. ಅತಿಯಾದ ವಿಶ್ವಾಸ ಅಧಪತನಕ್ಕೆ ಹೇತುವಾಗಿ ಹೋಯ್ತಾ ಇದ್ರೆ, ಎಷ್ಟೋ ವರ್ಷ ಇದ್ದಂಥ ನಮ್ಮಲ್ಲಿ ಇರುವಂಥ ಆಳನ್ನ ಯಾವ ಕಾಲಕ್ಕೂ ನಾವು ಹೊರಗಡೆ ಕಳಿಸಬಾರ್ದು, ಅವನನ್ನು ಬಿಡಬಾರ್ದು ನಾವು. ಹಾಗೆ ನಮ್ಮಲ್ಲಿದ್ದಂಥ ಆಳು ನಮ್ಮಿಂದ ದೂರ ಆದ ಅಂತಾದರೆ ನಮ್ಮ ಒಳಗಿನ ಗುಟ್ಟನ್ನೆಲ್ಲ ಮತ್ತೊಬ್ಬರಿಗೆ ಹೇಳೇ ಹೇಳುತ್ತಾನೆ. ಒಂದು, ಅವನನ್ನು ಕೊಂದು ಬಿಡಬೇಕು, ಅದಲ್ಲ
ಸೆರೆಗಿಡಬೇಕೆ ಹೊರತು ಹೊರಗಡೆಗೆ ಅವನನ್ನು ಬಿಡಲೇಬಾರದು. ನಾ ಮಾಡಿದ ತಪ್ಪು ಅದೇ. ಭ್ರಮರ ಕುಂತಳೆ ಎನ್ನುವಂಥ ಮಂತ್ರಿ ಮೋಸ ಮಾಡಿದಾಗ ಅವಳ ತಲೆ ತೆಗಿಬೇಕಿತ್ತು. ಹಾಗೆ ಬಿಟ್ಟುಬಿಟ್ನಲ್ಲ, ಅದು ನನ್ನ ತಪ್ಪು. ಈ ತಪ್ಪಿಗೆ ಶಿಕ್ಷೆಯಾಗಿದೆ. ಏನು ಮಾಡಲಿ? ಯಾರಲ್ಲಿ ಹೇಳಿಕೊಳ್ಳಿ ನಾನೀಗ? ನಾಳಿನ ದಿನವನ್ನು ಹೇಗೆ ನಾನು ಸ್ವೀಕರಿಸಲಿ? ಈಗ ಯಾರಿದ್ದಾರೆ? 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 ಅಯ್ಯೋ, ಕರುಣೆಯು ಮಾನದೋಳು ತರಗರಗಳು ನಿನ್ನ ಪರಿಯಾರಿತು ಬೇಗನೆ ಕರುಣ ಅಂಜನ ಹೊರಸುತ್ತ ಮಾತಾಡ ಇರಲಿ ಬೇಡಿದ ಕಾಯದೆ. ತಂಗನಾಗುವುದು ಬೇಡ. ಗಂಡಸರ ಸ್ವರ ಏನು ಕೇಳ್ತಾ ಉಂಟು? ಎಲ್ಲೂ ಇಲ್ಲ, ನಿನ್ನ ಪಕ್ಕದಲ್ಲೇ ಕೇಳ್ತಾ ಉಂಟು. ಬಹಳ ದೂರ ಎಂತದ್ದು ಇಲ್ಲ. ನಿನಗೆ ಸತ್ಯ ತಿಳಿಬೇಕಾ? ನನ್ನ ಅಂತಃಪುರಕ್ಕೆ ಬಂದು ಆ, ಸತ್ಯ ತಿಳಿಬೇಕಾ ಕೂಗ್ತಾ ಇದ್ದಾರೆ. ಹೌದು, ಎಲ್ಲಿದ್ದಾರೆ? ನಾನಿಲ್ಲ ಇದ್ದೆ. ನಿನಗೆ ಕಾಣುವುದಿಲ್ಲ ಅಲ್ಲ? ನನಗೆ ಕಾಣುವುದಿಲ್ಲ ಅಂತಾದ್ರೆ ಏನು ಮರೆಯಾಗಿದೆ? ಕಳ್ಳದಂತೆ ಮುಖವನ್ನ ಮರೆ ಮಾತಿರಬೇಡ. ಸ್ವರ ಮಾತ್ರ ಗಂಡಿಸುದೋ ಅಥವಾ ನೀನು ಗಂಡು ಹೌದು ಅಂತಾದ್ರೆ ಇದ್ರಿಗೆ ಬಾರ. ನೋಡ್ಬೇಕಾ? ಇದ್ರಿಗೆ ಬಾರ. ಶಾಂತನ ಬಂದ ಬರೆಸಿದ್ದೆ. ನನ್ನ ಕೊರಳಲ್ಲಿ ಇದಿಷ್ಟು ಕಂಡ ಮೇಲೆ ಗೊತ್ತಾಯ್ತಾ ಜಾಣ ಅಂತ? ತಸ್ಕರ ವಿದ್ಯೆ ಪ್ರವೀಣವುದೆಲ್ಲವೋ ಕಳ್ಳ ನೀನು. ನಾನು ಅದರದೇ ಇದ್ರೆ ಯಾರು ಕಾಣದ ಹಾಗೆ ನನ್ನ ಅಂತಃಪುರ ಪ್ರವೇಶ ಮಾಡಿದವ ನೀನು. ಮಧ್ಯಾಹ್ನ ಹೊತ್ತು ನಾನು ಮಲಗಿದ್ದೆ. ನಿದ್ರೆ ಮಾಡುವ ಕಾಲಕ್ಕೆ ಅಯ್ಯೋ ಅಯ್ಯೋ ಎಂತ ಒಳಗೆ ಬಂದೇನೋ ನೀನು. ನೀವು ಒಬ್ಬಂಟಿಗಳಾಗಿ ಪಲ್ಲಂಗದ ಮೇಲೆ ವ್ಯಕ್ತಿಯಾದವ ನಿದ್ದೆ ಜಾರುವುದು ಒಂದೇ, ಶವವಾಗಿ ಬೀಳುವುದು ಒಂದೇ. ಹೌದು, ಎಷ್ಟು ಅಸ್ತವ್ಯಸ್ತವಾಗಿತ್ತೋ ಏನು. ಸುಮ್ಮನೆ ಒಬ್ಬ ಗಂಡನಾದರೂ ಹೆಣ್ಣು ಒಬ್ಬಳಿಯದಕ್ಕಾಗಬ್ಬ ಆಯ್ತಾ ಬರ್ಲೇನೆ ಕೇಳ್ಕೊಂಡು ಹೋಗ್ತಾರಂತೆ. ಕೇಳಿದ್ ನಾವು ನೀ ಮಲ್ಕೊಂಡಿದ್ದಾಗ ಕೇಳಲಿಲ್ಲ. ಆದ್ರೆ ಪರಪುರುಷನೊಬ್ಬ ಮತ್ತೊಬ್ಬನ ಮನೆಯಲ್ಲಿ ಹೀಗೆ ಒಳ ಪ್ರವೇಶ ಮಾಡ್ತಾನಂತ ಸಂಸ್ಕಾರಹೀನ ಎಂಬುದಾಗಿ ಅರ್ಥ. ಏನು ಯಾರು ಒರೆಯದ ಹಾಗೆ
ಬಿಚ್ಚುಗತ್ತಿಯ ಭಟರಿದ್ದಾರೆ, ಅವರಲ್ಲಿ ಇದ್ದಿದ್ದು ಹಾಗೆ ಇದ್ದಾರೆ. ನೀವು ಒಳಗೆ ಬಂದಿಲ್ಲ, ಹೇಗೆ ಬಂದಿದ್ದು ಒಳಗೆ? ನಿಮ್ಮ ಅದೃಶ್ಯಾಂಜನ. ಓ, ಬಂಡವಾಳ ನಮ್ಮದೇಯ, ವ್ಯಾಪಾರ ನಂದೇ. ಲಾಭ ಯಾರಿಗೆ? ನನಗೆ ಲಾಭ. ಈಗ ಬಂತಲ್ಲ ಲಾಭ. ನಮ್ಮದೇ ಬಂಡವಾಳದಲ್ಲಿ ವ್ಯಾಪಾರ ಮಾಡಿಕೊಂಡು ಅದರಲ್ಲೂ ಹೆಣ್ಣಿನ ಬಂಡವಾಳದಲ್ಲಿ ವ್ಯಾಪಾರ ಮಾಡಿದ ಮತ್ತು ಉದ್ಧಾರ ಆಗುದಿಲ್ಲ. ಅವ ಮಣ್ಕಚ್ಚೋಗುದೇವ. ಹೇಳ್ಬೋದು. ನಾನು ಹೇಳುವುದು ನಾವು ವ್ಯವಸ್ಥಿತವಾದ ವ್ಯಾಪಾರ ಮಾಡುವುದು. ಏನು ಹಾಲ ನಿನಗೆ ಒಳ್ಳೆಯ ಕಾಣಬಹುದು, ಆದ್ರೆ ಹಾಲಕ್ಕೆ ನಿನ್ನ ಕೊರಳಿದ್ರೆ ಬೆಲೆ ಇಲ್ಲ. ಅದು ಶಶಿಪ್ರಭೆಯ ಕೊರಳಲ್ಲಿ ವಿರಾಜಮಾನವಾಗಿದ್ರೆ ಮಾತ್ರ ವಿರೋಧಿಯ ಅರ್ಧಶಕ್ತಿಯನ್ನು ವಶ ಮಾಡಿಕೊಳ್ತದೆ. ಬಿಟ್ರೆ ಕಂಡವರೆಲ್ಲ ಹಾಯ್ಕೊಂಡ್ರೆ ಅದಕ್ಕೆ ಆ ಶಕ್ತಿ ಇರುವುದಿಲ್ಲ. ಗೊತ್ತಾಯ್ತಾ? ನಮಗಿದ್ರಿಂದ ಏನೋ ಲಾಭ ಸಿಗ್ತದೆ ಎನ್ನುವ ಸಲುವಾಗಿ ನಾವು ಹಾಕೊಂಡದ್ದಲ್ಲ. ಇದರಿಂದ ನಿನಗೇನು ಲಾಭ ಆಗಬಾರ್ದು ಅಂತ ತಪ್ಪಿಸದ್ದು ಅಷ್ಟೇ. ಎಲ್ಲಿ ಮನೆ ಹಾಳು ಬುದ್ಧಿ ಮಾರೇ ನಿನ್ನದು. ಅದೃಶ್ಯಾಂಜನವು ನನ್ನದೇ, ಹಾರವು ನನ್ನದೇ. ಹೌದು. ಇಷ್ಟು ಬಂದು ಮಾತಾಡ್ತಿಲ್ಲ ನೀನು. ಹೇಳು, ಒಳ್ಳೆಯ ಕಳ್ಳ ನೀನು. ಈ ನಿನ್ನ ಈ ಕಳ್ಳತನಕ್ಕೆ ಅಥವಾ ನಿನ್ನ ಈ ಕಳ್ಳ ವಿದ್ಯೆಗೆ ಗುರು ಯಾರು? ಹೇಳ್ಕೊಟ್ಟವ ಯಾರು? ಯಾಕಾಗಿ ಬಂದೆ? ಮುಂದೆ ಎಲ್ಲಿಂದ ಮತ್ತೆ ಹೇಳು. ಬಾಬು ಹೇಳು. ಹೋಗ್ಲಿಕ್ಕೆ ಬಂದವ ಅಲ್ಲ. ಮತ್ತೇನು? ನಾನು ಬಂದ ಉದ್ದೇಶವೇ ಬೇರೊಂದು ಉಂಟು. ಏನು ಕಾರಣ? ದಿಗ್ವಿಜಯಾಕಾಂಕ್ಷಿಯಾಗಿ ಬಂದವ. ತಂದೆಯಲ್ಲಿ ಹೇಳಿದ್ದು ಹಾಗೆ, ನಾನು ದಿಗ್ವಿಜಯಾಕಾಂಕ್ಷಿ ಆಗುವುದರ ಮಟ್ಟಿಗೆ ದಿಗ್ವಿಜಯವನ್ನು ಸಾಧಿಸುವುದರ ಜೊತೆಯಲ್ಲಿ ವಧುನ್ವೇಷಣೆಯನ್ನು ಮಾಡಿಕೊಂಡು ಬರ್ತೇನೆ ಎನ್ನುವ ಸಲುವಾಗಿ ಯಾವ ಕ್ಷಣಕ್ಕೆ ಈ ಪುರಕ್ಕೆ ನಾನು ಬಂದು ಆಗಲೇ ತೀರ್ಮಾನ ಮಾಡಿದೆ. ಕಪ್ಪ ಕಾಣಿಕೆಯನ್ನು ಪಡೆದು ಜಯವನ್ನು ಸಂಪಾದಿಸಿಯೇ ನಾನು ಮುಂದೆ ಸಾಗಬೇಕೆನ್ನುವ ಹಾಗೆ. ನಿಮ್ಮವರಲ್ಲಿ ಸಾರಿ ಹೇಳಿದ್ರು ಮಾತು ಪಥ್ಯವಾಗಲಿಲ್ಲ, ಹೋರಾಟವೇ ಪ್ರಧಾನ ಎನ್ನುವುದಾಯಿತು. ನಿಮ್ಮಲ್ಲಿರುವಂಥದ್ದು ಈ ವಿಶೇಷವಾದಂತಹ ಹಾರ ಅಲ್ಲ, ಅದೃಶ್ಯಾಂಜನ. ಅದನ್ನು ಧರಿಸಿ ಮೋಸಪಡಿಸಿ ಹೇಗಾದ್ರೂ ಮಾಡಿ ಬಂದವರನ್ನ ಕಂಗಾಲಾಗಿ ಓಡುವ ಹಾಗೆ ನೀವು ಮಾಡ್ತೀರಿ ಎನ್ನುವುದನ್ನ ನಿನ್ನ ಮಂತ್ರಿಯಿಂದಲೇ ತಿಳಿದ ನಾನು. ಅವಳಿಗೆ ಮೋಸ ಕಾಣಬಹುದು. ಅವಳು ಒಂದೇ ಸರಿ ಶಿವನ ಪೂಜೆ ಮಾಡಿದ್ದಾಳೆ. ಅವಳು ಮಾಡಲಿ. ನಾನು ಕಾಡನ್ನ ಸೇರಿ ತಪಸ್ಸನ್ನ ಮಾಡಿ ಪಡೆದಿದ್ದು ಬಿಟ್ಟು ಧರ್ಮಕ್ಕೆ ಸಿಕ್ಕಿ ಮಂತ್ರ ಮಾಡಿ ಪಡೆದಿದ್ದಲ್ಲ. ಅದು ಬೇಡ. ನನ್ನ ಶ್ರಮ ಉಂಟು ಅಲ್ಲಿ. ನಿನ್ನ ಶ್ರಮ ಯಾವುದಕ್ಕೆ ಬಳಸ್ಕೊಂಡೆ? ಅದನ್ನ ಪಡೆಯುವುದಕ್ಕಾಗಿ ಮಾತ್ರ ಬಳಸ್ಕೊಂಡೆ. ಆಮೇಲೆ ಅದರ ಸದುಪಯೋಗ ಹ್ಯಾಕ್ ಪಡಿಸಿಕೊಂಡೆ? ಕಂಡವರನ್ನ ನೀನು ಹೊಲ್ಲೆ ಮಾಡಿದ್ದು ಬಿಟ್ಟರೆ ಮತ್ತಿನ್ನೆಂತದ್ದು ಅಲ್ವಾ? ನಾನು ಎಲ್ಲೂ ಯುದ್ಧಕ್ಕೆ ಹೋಗ್ಲಿಲ್ಲ. ನೀ ಎಲ್ಲೋ ಅಲ್ಲ, ಇಲ್ಲಿ ಬಂದವ್ರ ವಿಚಾರ ಹೇಳಿ. ಬಂದವ್ರನ್ನ ಬಿಡ್ಲಿಲ್ಲ. ಬರುದು ಯಾಕೆ? ನಾವು ಒಳಗೆ ಕರ್ಕೊಂಡು ಬಂದು ಮೋಸ ಮಾಡುದಿಲ್ಲ. ಹೊರಗಡೆಗೆ ಫಲಕ ಉಂಟು, ಪುರುಷರಿಗೆ ಪ್ರವೇಶ ಇಲ್ಲ, ಇದು ಸ್ತ್ರೀ ಮಲಯಾಳ ಸ್ತ್ರೀಯರಿಗೆ ಮಾತ್ರ ಎಂಬುದಾಗಿ ಅದನ್ನ ಓದಿಯೂ ಒಳಗೆ ಬರ್ತಾನೆ ಅಂತಾದ್ರೆ, ಆದ್ರೆ ಒಳಗೆ ಬಂದವನ್ ತಪ್ಪ, ಬಂದವನನ್ನು ಹೊಡೆದು ನಮ್ಮ ತಪ್ಪ? ಬಂದ ನನ್ನ ತಪ್ಪು ಅಲ್ಲ, ಹೊಡೆದು ನಿಮ್ ತಪ್ಪು ಅಲ್ಲ. ಮತ್ತೆ ಹಾಗಂತ ದಿಗ್ವಿಜಯಕ್ಕಾಗಿ ಬಂದವ ಇದೇ ರಾಜ್ಯಕ್ಕೆ ಹೋಗ್ಬೇಕು, ಇಲ್ಲೇ ಹೋಗ್ಬೇಕೇನು ಎಂದು ಶಾಸನ ಇಲ್ವಲ್ಲ. ಅದನ್ನ ಹೇಳಿಲ್ಲ, ಬಂದವರಿಗೆ ಹೊಡೆದಿದ್ದೇವೆ ಅಷ್ಟೇ ಹೇಳಿದ್ ನಾನು. ಅದಕ್ಕಾಗಿ ನಾವು ಬಂದಿದ್ದೇವೆ. ನಿಮ್ಮಿಂದ ಹೊಡೆತವನ್ನ ತಿನ್ಲಿಕ್ಕೆ ಇದ್ದವರು ನಾವಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಈ ಮಾರ್ಗದಲ್ಲಿ ನಾವು ಮುನ್ನಡೆದು ನಿನ್ನ ವರವನ್ನೇ ನಾವು ಬಳಸ್ಕೊಂಡದ್ದು. ಪುರುಷರ ತಲೆಯನ್ನ ಮೆಟ್ಟಿಗೆ ನಾವು ಬದುಕ್ತೇವೆ, ಅದಾಗಬಾರ್ದು. ಏನು ಒಂದೇ ಸ್ತ್ರೀ ಮಲಯಾಳದ ಮಣ್ಣಿನಲ್ಲಿ ಮಣ್ಣಾಗಿ ನೀನು ಹೋಗಬೇಕು? ಇಲ್ಲ ಅಲ್ಲ, ಈ ಮಣ್ಣಲ್ಲಿ ನಾನು ಮಣ್ಣಾಗಿ ಹೋಗ್ತೇನೆ ಬಿಟ್ಟರೆ ಶರಣಾಗೋದಿಲ್ಲ. ನೀ ಶರಣಾಗದೆ ಇದ್ರೆ ನಿನ್ನ ಶರಣಾಗಿಸುವ ಬಗೆ ಹಾಗೆ ಅಂತ ಗೊತ್ತು. ಇದೆಂತದ? ದೇವಿ ಕೊಟ್ಟಿದ್ದ ಅದೃಶ್ಯಾಂಜನ ಹೋಗಿರಬಹುದು, ವರ ಮಾಣಿಕ್ಯ ಹೋಗಿರಬಹುದು, ಚಂದ್ರಾಯುಧ ಇನ್ನು ಉಂಟು, ಚಂದ್ರಹಾಸ ಇದು. ಇದು ದೇವಿಯೇ ಕೊಟ್ಟಂತ ಖಡ್ಗ. ಈ ಖಡ್ಗದ ಮೂಲಕವಾಗಿ ನಿನ್ನ ರುಂಡ ಮುಂಡಮನ್ನ ಕಡಿದು ನನ್ನ ತಾಯಿಗೆ ನೆತ್ತರಿನ ಅಭಿಷೇಕ ಮಾಡದೇ ಇದ್ರೆ ನಾನು ಶಶಿಪ್ರಭೆಯಲ್ಲ. ಕೈಗೆ ಬಳೆ ತೊಟ್ಲಿಲ್ಲ, ನಿನ್ನನ್ನು ಪ್ರತಿಭಟಿಸದೇ ಇದ್ರೆ ಮಾರ್ಪಡಿಸಿದೆ. ಬಾಲಕಿ ಕೇಳೋಣ ಕೇಳುವ ನುಡಿಗಳು, ಬಾಲಕಿ ಕೇಳೋಣ ಕೇಳುವ ನುಡಿಗಳು, ಬಾಲರು ಹರಿಭಕ್ತರಿವರು ಶ್ರೀಲಲಾಮನದಯ ಇರುವುದಿವರ ಮೇಲೆ ಸೋಲುವರಲ್ಲ ರಣದೊಳಗೆ. ಮಕ್ಕಳೇ, ಅಮ್ಮ ನಿಲ್ಲಿಸಿ, ಯುದ್ಧವನ್ನ ನಿಲ್ಲಿಸಿ. ಸರಿತಾಯಿ, ನೀವು ಹೀಗೆ ಯುದ್ಧವನ್ನು ಮುಂದುವರಿಸಿದೆ ಅಂತಾದ್ರೆ ಜಯಾಪಜಯದ ನಿರ್ಣಯ ಎನ್ನುವುದಾಗುವುದಿಲ್ಲ. ಅದಕ್ಕೆ ಕಾರಣ ಶಶಿಪ್ರಭೆ ನನ್ನ ಭಕ್ತಳು, ನೀನು ಶ್ರೀಹರಿಯ ಭಕ್ತ. ಸರಿ, ಹಾಗಾಗಿ ನಿನ್ನ ಇರುವರಲ್ಲಿ ಯುದ್ಧ ಸಲ್ಲದು. ಶಶಿಪ್ರಭೆ ಯುದ್ಧವನ್ನೇ ಬಿಟ್ಟೆ.
ಆತನಿಗೆ ನೀನು ಶರಣಾಗುವುದೇ ಸರಿ. ಯಾವ ರೀತಿಯಲ್ಲಿ ನಿಂಬಿರುವವರಲ್ಲಿ ರಕ್ತ ಸಂಬಂಧ ಎನ್ನುವುದು ಏರ್ಪಡಬೇಕು. ಶಶಿಪ್ರಭೆ ಮಾರ್ತಾಂಡ ತೇಜಿನಲ್ಲಿ ನೀನು ವರಿಸಬೇಕು. ಮಾತ್ರ ಅಲ್ಲ, ಭ್ರಮರ ಕುಂತಳೆಯು ಮಾರ್ತಾಂಡ ತೇಜಿನ ವರಿಸಲಿ. ಇಬ್ಬರು ಹೌದು. ಕೊಡುವ ದೇವರು ಬಡವನಲ್ಲ. ಸೇನಾನಿಯಾಗಿರುವಂತಹ ಕಮಲದಂದಿ ಕಮಲ ಪ್ರಜಲನ ಮದುವೆಯಾಗಲಿ. ಸರಿ. ನಿಮ್ಮಿರುವರ ದಾಂಪತ್ಯದ ಪ್ರತೀಕವಾಗಿ ಅವಳ ಹೆಣ್ಣು ಮಗಳು ಜನಿಸುತ್ತಾಳೆ. ಮುಂದೊಂದು ಸಂದರ್ಭದಲ್ಲಿ ತ್ರೈಲೋಕ್ಯ ವಿಜಯಾದಂತಹ ಪಾರ್ಥ ಆಕೆಯನ್ನು ವರಿಸ್ತಾನೆ. ಹಾಗಾಗಿ ಶಶಿಪ್ರಭಾ ಪರಿಣಯ ಎನ್ನುವುದು ನೆರವೇರಲಿ. ಜಯ ಜಯ. ಶಶಿಪ್ರಭಾ ನಡೀರಿ. ಒಂದೇ ನಾನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕು, ಅಲ್ಲ ನೀನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕು ಎಂತ ಹೇಳ್ತೇನೆ. ಇದೆ ನನಗೆ ಕಲ್ತು ಬಿಟ್ಟಿದ್ದು ತಾಯಿ ಬರ್ತಾಳೆ ಅಂತ. ಆಕೆ ಅಲ್ಲವೇ ಈ ಕತ್ತಿಯನ್ನು ನನ್ನ ಪದಮೂಲದಿಂದ ಇಟ್ಟು ಏನು ನಮ್ಮ ಪ್ರಭುತ್ವ ಇನ್ನು ಎಲ್ಲ ನಿಮ್ಮದೇ ಅಲ್ಲ. ನಾನೇ ನಿಮ್ಮದು ಅಂತ ಅನ್ನಲ್ಲ, ಇದೆಲ್ಲವೂ ನಿಮ್ಮದು. ನನಗೆ ನೆನಪಿದ್ದು ಮಾಡಿದ್ದೀನಿ. ಆಗ್ಲಿಕ್ಕಿಲ್ಲ, ಅಧಿಕಾರ ನಿನ್ನದ್ದೇ. ಹೌದು, ಇಲ್ಲಿ ಅಧಿಕಾರವನ್ನು ಮತ್ತೆ ನನ್ನ ಪಾಲಿಗೆ ವಹಿಸಿಕೊಡುವುದು ಬೇಡ. ಹಾಗಂತ ನನ್ನ ಅಡಿಯಾಳಾಗಿ ನೀನು ಇಲ್ಲಿರುವುದು ಹೌದು. ಇಲ್ಲಿಯ ಅಧಿಕಾರ ಗಂಡ ಮೇಲೆ ಮತ್ತೆ ಎಂತ ಕೆಲಸ ಅಲ್ಲ, ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದಿರುವಂತ ಈ ಸ್ತ್ರೀ ರಾಜ್ಯವನ್ನ ಮುಂದೂ ಸಹ ನೀನು ಒಳ್ಳೆಯ ರೀತಿಯಲ್ಲಿ ಆಳ್ವಿಕೆಯನ್ನ ಮಾಡಿಕೊಂಡು ಹೋಗಬೇಕು. ತಾಯಿಯ ಹೇಳಿದ ಸಂಕಲ್ಪದ ಪ್ರಕಾರವಾಗಿ ನಿನ್ನನ್ನು ನಿನ್ನ ಮಂತ್ರಿಣಿಯನ್ನು ನಾನು ವರಿಸುವುದು ಹೌದು. ತಾಯಿಯ ಸಂಕಲ್ಪವೇ ಹಾಗಲ್ವಾ? ಮುಂದೊಂದು ಸಂದರ್ಭದಲ್ಲಿ ನಮ್ಮಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಹೆಣ್ಣು ಮಗುವೇ ಹುಟ್ಟುತ್ತದೆ. ಅದಕ್ಕೆ ಈ ನಾಡಿನ ಪಟ್ಟವನ್ನ ಕಟ್ಟು. ನೋಡಿ, ಸ್ತ್ರೀ ರಾಜ್ಯ ಹುಟ್ಟುವ ಮಗು ಹೆಣ್ಣೆ. ಮತ್ತೆ ಅಮ್ಮನಿಗರು ಏನ್ ನಮ್ಮೇಲೆ ಕರುಣೆ ಅಂದ್ರೆ ಇನ್ನು ನಿನ್ನ ಆ ಬುದ್ಧಿ ಹೋಗ್ಲಿಲ್ಲ ನೋಡು. ಅದು ಕರುಣೆ ಅಂದ್ರೆ ಅನುಮಾನವೇ ಇಲ್ಲ. ಹಾಗಂತ ಗಂಡಸರ ಮೇಲೆ ನಿಮ್ಮ ಇರುವಂತ ಹಗೆತನ ಹೌದು ಇವತ್ತಿಗೆ ನಿಲ್ಲಬೇಕು. ಅಮ್ಮನಿಗೆ ಬಿಟ್ಟಾಯ್ತು ಅಲ್ವಾ? ಈ ಪಟ್ಟದ ಕತ್ತಿ ನಿನಗೆ ಇರ್ಲಿ, ನೀ ಹಿಡ್ಕೊಂಡೇ ನಿಂಗೆ ಇತ್ತು ಹಿಡ್ಕೊಂಡ್ರೆ ಚಂದನೆ. ನಮ್ಗೆ ನಡುತ್ತದ ಕೈಯಲ್ಲಿ. ಯಾವಾಗ ನಡುವಿನಲ್ಲಿ ವ್ಯವಸ್ಥೆ ಉಂಟು ಮಾಡ್ತೇವೆ. ಮದುವೆ ಆದ್ಮೇಲೆ ಇದೆಲ್ಲ ಹಿಡಿಬಾರ್ದು. ಮದುವೆ ಆದ್ಮೇಲೆ ಬೇರೆ. ಯಾವುದು ಮಾಂಗಲ್ಯ ಸರ? ಅದೇ ಗೃಹಿಣಿ ಆದ್ಮೇಲೆ ಅಲ್ವಾ, ಕತ್ತಿನಲ್ಲ ಬೇರೆ ಉಂಟು. ಕೂತ್ಕೊಂಡು ಕೆರೆ ಹೀಗೆ ಮಾಡುದು ನಾವೇ. ಹಾಗಲ್ಲ, ಇದೆಲ್ಲ ಬೇಡ. ನಿಜವಾಗಿ ಹೇಳ, ನಿನ್ನ ದೆಸೆಯಿಂದಲಾಗಿ ಆ ಹರಿಯ ಅನುಗ್ರಹದಿಂದಲಾಗಿ ಭೂಲೋಕದ ದಿಗ್ವಿಜಯವನ್ನ ಸಾಧಿಸಿದವ ನಾನು ಹೌದಾದ್ರೂ ಸಹ ನಾನು ಎಣಿಸಿದ ಪ್ರಕಾರವಾಗಿ ದಿಗ್ವಿಜಯವೂ ಪರಿಪೂರ್ಣವಾಯಿತು, ವಧುವಾನ್ವೇಷಣೆಯೂ ಪರಿಪೂರ್ಣವಾಯಿತು. 1 ವರ್ಷದ ಅವಧಿಯೊಳಗಾಗಿ ದಿಗ್ವಿಜಯವನ್ನು ಪೂರೈಸಿಕೊಂಡು ಪುರವನ್ನು ಸೇರ್ತೇನೆ ಎನ್ನುವ ಹಾಗೆ ತಂದೆಗೆ ಆಡಿದಂತ ಮಾತು. ತಂದೆಗೆ ವಿಚಾರವನ್ನು ಅರುಹಿ ಶುಭ ಮುಹೂರ್ತದಲ್ಲಿ ನಿನ್ನನ್ನು ವರಿಸುವುದಕ್ಕೆ ನಾನು ಸಿದ್ಧನಾಗಿ ಬಾಸಿಂಗ ಕಟ್ಟಿಕೊಂಡು ಇಲ್ಲಿವರೆಗಾಗಿ ಬರ್ತೇನೆ. ನೀವು ಸಿದ್ಧರಾಗಿರಿ. ಶಶಿಪ್ರಭಾ ಪರಿಣಯದ ಒಟ್ಟಿಗೆ ಪ್ರಪಂಚಕ್ಕೂ ಒಳಿತಾಗಲಿ ಮಂಗಲವಾಗಲಿ ಎನ್ನುವ ಹಾಗೆ ಆಶಿಸೋಣ. ಹೊಸತಾಗಿ ಜೀವನವನ್ನು ನಡೆಸುವಂತ ವ್ಯಕ್ತಿಗಳ ಜೀವನವು ಉಜ್ವಲವಾಗಲಿ. ಈ ಪರಿಣಯದೊಟ್ಟಿಗೆ ಆ ಪರಿಣಯವು ಸುದೀರ್ಘವಾಗಿ ನೆರವೇರಲಿ ಎನ್ನುವ ಹಾಗೆ ಆಶಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು. ಸರ್ವಮಂಗಲಾನಿ.